ಕಡೆಗೆ ರಾಜಕೀಯವನ್ನ ಸ್ವಲ್ಪ ಇಟ್ಟು ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ಅನಾಹುತಗಳ ವಿಚಾರದಲ್ಲಿ ಒಂದು ಸ್ವಲ್ಪ ಗಮನ ಹರಿಸ್ಬಿಡೋಣ. ಯಾಕೆ ಅಂತಂದ್ರೆ ಇವತ್ತು ಆಗಿರುವಂತಹ ಅನಾಹುತಗಳು ಬರೀ ಸಾವಿನ ಸುದ್ದಿಗಳನ್ನೇ ಕೇಳಿದ್ವಿ. ಅದರಲ್ಲೂ ಕೊನೆಯದಾಗಿ ಸಂಜೆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಭೀಕರ ರೈಲು ದುರಂತ ಸಂಭವಿಸಿಬಿಟ್ಟಿದೆ. ಜಲಗಾಂವ್ ಜಿಲ್ಲೆಯ ಪರಂಡಾ ರೈಲ್ವೆ ನಿಲ್ದಾಣದ ಬಳಿ ಚಲಿಸ್ತಾ ಇದ್ದಂತ ಪುಷ್ಪಕ್ ಎಕ್ಸ್ಪ್ರೆಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು ಅಂತ ಒಂದು ವದಂತಿ ಹಬ್ಬಿತು. ಕಾರಣ ಕೆಲ ಪ್ರಯಾಣಿಕರು ಚೈನ್ ಅನ್ನ ಎಳೆದ್ರು ರೈಲಿನಿಂದ ಇಳಿಯೋ ಕೆಲಸ ಮಾಡಿದ್ರು. ವೇಗವಾಗಿ ಬಂದಂತ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಹಳಿ ಮೇಲಿದ್ದ ಪ್ರಯಾಣಿಕರ ಮೇಲೆ ಹರಿದು ಬಿಡ್ತು. ಈ ಘೋರ ದುರಂತದಲ್ಲಿ ಕನಿಷ್ಠ 11 ಮಂದಿ ಮೃತಪಟ್ಟಿದ್ದಾರೆ, 40 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತದೇಹಗಳನ್ನು ಗುರುತಿಸಲಾಗದಷ್ಟು ರೀತಿಯಲ್ಲಿ ಛಿದ್ರವಾಗಿ ಹೋಗ್ಬಿಟ್ಟಿವೆ. 6 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಸಂಜೆ 5 ಗಂಟೆ ಸುಮಾರಿಗೆ ಪುಷ್ಪಕ್ ಎಕ್ಸ್ಪ್ರೆಸ್ನ 4ನೇ ಕೋಚ್ನಲ್ಲಿ ಬೆಂಕಿ ಹಬ್ಬಿದೆ ಅನ್ನುವಂಥ ವದಂತಿ ಹಬ್ಬಿತು. ಇದರಿಂದ ಪ್ರಯಾಣಿಕರು ಗಾಬರಿಗೊಂಡ್ರು. ಯಾರೋ ಒಬ್ಬರು ಚೈನನ್ನು ಎಳೆದ್ರು. ಬೋಗಿಯಲ್ಲಿದ್ದವರೆಲ್ಲ ಹಿಂದೆ ಮುಂದೆ ನೋಡದೆ ಕೆಳಗಿಳಿದ್ಬಿಟ್ರು. ಈ ವೇಳೆ ಪಕ್ಕದ ಹಳಿ ಮೇಲೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಬರ್ತಾ ಇತ್ತು. ಆಗ ಈ ದುರಂತ ಸಂಭವಿಸಿದೆ. ಯಾರಿಗೂ ಕೂಡ ತಪ್ಪಿಸಿಕೊಳ್ಳೋಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಮೃತರಲ್ಲಿ ಬಹುತೇಕರು ಉತ್ತರ ಪ್ರದೇಶ ಮತ್ತು ಮುಂಬೈನವರು ಅಂತ ತಿಳಿದು ಬರ್ತಾ ಇದೆ. ಪುಷ್ಪಕ್ ಎಕ್ಸ್ಪ್ರೆಸ್ ಲಖನೌನಿಂದ ಮುಂಬೈಗೆ ತೆರಳುತ್ತಾ ಇತ್ತು. ಕರ್ನಾಟಕ ಎಕ್ಸ್ಪ್ರೆಸ್ ದೆಹಲಿಯಿಂದ ಬೆಂಗಳೂರಿನ ಹತ್ರ ಬರ್ತಾ ಇತ್ತು. ಪ್ರಾಥಮಿಕ ಮಾಹಿತಿಯ ಪ್ರಕಾರ 4ನೇ ಕೋಚ್ನ ಹಾಟ್ ಎಕ್ಸೆಲ್ ಇಲ್ವೇ ಬ್ರೇಕ್ ಬೈಂಡಿಂಗ್ನಲ್ಲಿ ಬೆಂಕಿ ಕಿಡಿ ಕಾಣಿಸಿಕೊಂಡಿತ್ತು. ಅದೊಂದೇ ಕಾರಣ ಆಗಿದ್ದು. ಘನಘೋರ ಘಟನೆಗೆ ಪ್ರಧಾನಿ ಮೋದಿ, ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್, ಯುಪಿ ಸಿಎಂ ಯೋಗಿ ಸೇರಿ ಹಲವರು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಸರ್ಕಾರ 5 ಲಕ್ಷ ಪರಿಹಾರವನ್ನ ಕೂಡ ಘೋಷಣೆಯನ್ನ ಮಾಡಿದೆ. ಕಂಪ್ಲೀಟ್ ಆಗಿ ಪ್ಯಾನಿಕ್ ಆಗಿರೋದ್ರಿಂದ ಆಗಿರುತ್ತೆ. ಸಿಂಪಲ್ ಆಕ್ಸಿಡೆಂಟ್, ದೊಡ್ಡ ಅದಕ್ಕೆ ವ್ಯಾಖ್ಯಾನ ಏನಿಲ್ಲ. ಅದಕ್ಕೆ ಯಾರೋ ಗಾಬರಿ ಹುಟ್ಟಿಸಿದ್ದಾರೆ. ಗಾಬರಿ ಹುಟ್ಟಿಸಿದ ಪರಿಣಾಮ ಜನ ಎಲ್ಲ ಹಾರು ಕೆಳಗೆ ಬಂದಿದ್ದಾರೆ. ರಿವರ್ಸ್ ಸೈಡಿಂದ ಗಾಡಿ ಬರೋದನ್ನು ಯಾರೂ ನೋಡಿಲ್ಲ. ಹಾಗೆ ನೋಡಿದ್ರೆ ನೋಡ್ಬೋದಾಗಿತ್ತೇನೋ, ಯಾಕಂದರೆ ಅವ್ರು ಆತ್ರದಲ್ಲಿದ್ದಾರೆ ಅನಿಸುತ್ತೆ. ಈ ಟ್ರ್ಯಾಕ್ಗಳೇನು ತುಂಬ ಪಕ್ಕದಲ್ಲೇನಿರಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗದಷ್ಟು ಸ್ವಲ್ಪ ದೂರದಲ್ಲೇ ಇರುತ್ತೆ. ಮಧ್ಯಾಹ್ನ ನಿಂತ್ಕೊಂಡ್ರೆ ಅವ್ರ ಪಾಡಿಗೆ ಅವ್ರು ಎಸ್ಕೇಪ್ ಆಗ್ಬೋದಾಗಿತ್ತು ಇನ್ನೊಂದು ಟ್ರೈನಿಂದ. ಗಮನಿಸಿಲ್ಲ, ಆತ್ರದಲ್ಲಿ ಅಷ್ಟೇ ಹೊಡ್ಕೊಂಡು ಹೊರಟೋಗಿದೆ ಅಷ್ಟೇ. ಸಿಂಪಲ್ ಮಿಸ್ಟೇಕನ್, ಜನರ ಆತರಕ್ಕೆ ಆಗಿರೋ ಆಕ್ಸಿಡೆಂಟ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಜನ ಯಾವಾಗಿದ್ರು ಕೆಲವು ವಿಚಾರಗಳಲ್ಲಿ ಬೇಗ ಪ್ಯಾನಿಕ್ ಆಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನೀವಿದ್ದಿದ್ರು ಮಾಡ್ತಿದ್ರಿ ಅನ್ಸುತ್ತೆ. ಇಲ್ಲಿ ಕೂತ್ಕೊಂಡು ಹೇಳೋದು ಸುಲಭ. ಅಲ್ಲಿ ಬೆಂಕಿ ಬಿದ್ದಿದೆ ಅಂತ ಯಾರೋ ಹೇಳಿದಾಗ ಗಾಬರಿಯಾಗಿ ಯಾರೋ ಒಬ್ರು ಚೈನ್ ಎಳೆದಿರ್ತಾರೆ. ಮೇ ಬಿ ಟೆಕ್ನಾಲಜಿ ಬಂದಿರೋದ್ರಿಂದ ಮುಂದಕ್ಕೆ ಹೋಗ್ತಾ ಬೋಗಿಗಳಲ್ಲೇ ಚೈನನ್ನು ಎಳೆದು ನಿಲ್ಲಿಸೋ ಪದ್ಧತಿ ತಪ್ಪಿಸಿ ಅಲ್ಲೇನಾದರೂ ಒಂದು ಪ್ಯಾನಿಕ್ ಬಟನ್ನನ್ನು ಕೊಟ್ಟು ಆ ಬಟನ್ ಪ್ರೆಸ್ ಆದರೆ ಡ್ರೈವರ್ಗೆ ಮೆಸೇಜ್ ಹೋಗಿ ಆತ ನಿಲ್ಲಿಸೋ ಥರ, ಅಥವಾ ಆತ ಏನು ಅಂತ ತಿಳ್ಕೊಂಡು ನಿಲ್ಲಿಸೋ ಥರ ಏನಾದ್ರು ತರ್ತಾರೋ ಮುಂದೆ, ಅಥವಾ ಎಲ್ಲ ಬೋಗಿಗೂ CCTV ಹಾಕ್ಕೊಂಡು ಡ್ರೈವರ್ ನೋಡ್ಬೋದು ಬೇಕಾದರೆ, ಅದು ಮಾಡ್ಬೋದು ಒಂಥರ ಈ ಥರ ಏನಾದ್ರು ಒಂದು ಮುಂದೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಆ್ಯಸ್ ಆಫ್ ನೋ. ಬಟ್ ಇವತ್ತಾಗಿರೋದು ಮಾತ್ರ ಆಕ್ಸಿಡೆಂಟ್ ಅಷ್ಟೇ. ಅದಕ್ಕೆ ದೊಡ್ಡದಾದ ವ್ಯಾಖ್ಯಾನ ಏನಿಲ್ಲ ಅದಕ್ಕೆ. ಇನ್ನು ರಾಜ್ಯದ ಪಾಲಿಗೆ ಇವತ್ತು ಕರಾಳ ಬುಧವಾರ ಬೆಳ್ಳಂಬೆಳಗ್ಗೆ ಉತ್ತರ ಕನ್ನಡದ ಯಲ್ಲಾಪುರ ಹಾಗೂ ರಾಯಚೂರಿನ ಸಿಂಧನೂರಿನಲ್ಲಿ ನಡೆದ ಪ್ರತ್ಯೇಕ ಅಪಘಾತದಲ್ಲಿ 14 ಮಂದಿ ದುರ್ಮರಣ ಹೊಂದಿದ್ದಾರೆ. ಹಾವೇರಿಯ ಸವಣೂರಿನಿಂದ ಕುಮಟಾ ಕಡೆ ಹೊರಟಿದ್ದ ಹಣ್ಣು ತರಕಾರಿ ತುಂಬಿದ ಲಾರಿ ಯಲ್ಲಾಪುರದ ಗುಳ್ಳಾಪುರ ಬಳಿ ಪಲ್ಟಿ ಹೊಡಿತು. 10 ಮಂದಿ ತರಕಾರಿ ವ್ಯಾಪಾರಿಗಳು ಉಸಿರು ಚೆಲ್ಲಿದ್ದಾರೆ. ದುರಂತದ ಬಗ್ಗೆ ತುಂಬಾ ಹೊತ್ತಿನವರೆಗೂ ಮಾಹಿತಿನೇ ಗೊತ್ತಾಗಿಲ್ಲ. ಪರಿಣಾಮ ಸಾವು ನೋವು ಹೆಚ್ಚಾಯಿತು. ಸ್ಥಳದಲ್ಲೇ 9 ಮಂದಿ ಸಾವನ್ನಪ್ಪಿದ್ರೆ ಆಸ್ಪತ್ರೆಯಲ್ಲಿ ಒಬ್ಬರು ಇಹಲೋಕ ತ್ಯಜಿಸಿದ್ರು. 16 ಜನ ಗಾಯಗೊಂಡಿದ್ದು ಹುಬ್ಬಳ್ಳಿಯ ಕಿಮ್ಸ್ ಯಲ್ಲಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮೃತರ ಬಂಧುಗಳ ಆಕ್ರಂದನ ಮುಗಿಲು. ಇನ್ನು ಅತ್ತ ಮಂತ್ರಾಲಯ ರಾಯರ ಮಠದ ಸಂಸ್ಕೃತ ವಿದ್ಯಾಪೀಠದ ವಿದ್ಯಾರ್ಥಿಗಳು ಪ್ರಯಾಣಿಸ್ತಾ ಇದ್ದ ಕ್ರೂಸರ್ ಸಿಂಧನೂರು ಹೊರವಲಯದಲ್ಲಿ ಪಲ್ಟಿಯಾಗಿದೆ. 3 ವಿದ್ಯಾರ್ಥಿಗಳು ಮತ್ತು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಒಬ್ಬ ವಿದ್ಯಾರ್ಥಿ ಗಾಯಗೊಂಡಿದ್ದಾರೆ. ಆನೆಗೊಂದಿಯ ನರಹರಿ ತೀರ್ಥರ ಆರಾಧನಾ ಉತ್ಸವದಲ್ಲಿ ಪಾಲ್ಗೊಳ್ಳೋಕೆ ಮಠದ ವಿದ್ಯಾರ್ಥಿಗಳು ಬರುವಾಗ ಈ ದುರಂತ ಸಂಭವಿಸಿರುವುದು. ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಹಲವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 3 ಲಕ್ಷ ರೂಪಾಯಿ, ಕೇಂದ್ರ ಸರ್ಕಾರ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. 40 ಟೈಮ್ಗೆ ನಮ್ಮ ಒಬ್ಬರು ಮಂಗಳೂರು ಸಿಬ್ಬಂದಿ ದಾರಿನಲ್ಲಿ ಬರ್ತಾ ಇದು ಯಾವುದೋ ಒಂದು ವೆಹಿಕಲ್ ಬಿದ್ದ ಆಗಿದೆ ಅಂತ ಹೇಳಿ ನಮ್ಮ ಯಲ್ಲಾಪುರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಲ್ಲಾಪುರ ಇನ್ಸ್ಪೆಕ್ಟರ್ ಸಿಬ್ಬಂದಿ ಜೊತೆ ಇಮಿಡಿಯೇಟ್ಲಿ SI ಸ್ಪಾಟ್ಗೆ ಬಂದಿದ್ದಾರೆ. ಕ್ರೇನ್ ತೆಗೆದ ನಂತರನೇ ನಮ್ಗೆ ಗೊತ್ತಾಯಿತು ಒಳಗಡೆ ಆಲ್ರೆಡಿ 8 ಡೆಡ್ ಬಾಡೀಸ್ ಇತ್ತು. ಒಬ್ಬರನ್ನ ಇಲ್ಲಿಗೆ ಶಿಫ್ಟ್ ಮಾಡೋಷ್ಟರಲ್ಲಿ ಇಲ್ಲಿ ಯಲ್ಲಾಪುರದಲ್ಲಿ ಅವರು ತೀರ್ಕೊಂಡ್ರು. ಅದಾದ ನಂತರ ಮಿಕ್ಕಿದಂಥ ಎಲ್ಲ ಗಾಯಾಳುಗಳು 4 ಜನನ್ನ ಯಲ್ಲಾಪುರ ಹಾಸ್ಪಿಟ್ಲಲ್ಲಿ, ಮಿಕ್ಕಿದವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. 1.5 ವರ್ಷ ಆಗಬಾರ್ದು ವ್ಯಾಪಾರ ಮಾಡಕ್ಕೆ ಹೋಗ್ಬೋದು. ಒಬ್ಬನೇ ದುಡಿಯವ ಸುಲಭ ಮಾಡಿ ಸಾಲ ಮಾಡೇನೆ ಅಂಥೇಳಿ ಇಲ್ಲಿ ವ್ಯಾಪಾರ ಆಗವಲ್ದು ಅಂಥೇಳಿ ಆ ಕಡೆ ವ್ಯಾಪಾರಕ್ಕೆ ಹೋಗಿದ್ದಾವೆ. ವಾರದಾಗ 2 ಸಲ 3 ದಿವಸ ಅಲ್ಲಿ ಹೋಗಿದ್ದಾರೆ. ರಾತ್ರಿ 9ವರೆಗೆ ಇಲ್ಲಿಂದ ಹೋಗಿದ್ದಾರೆ ನಾವು. ಹೋಗಿದ್ರೆ ರಾತ್ರಿ ನಮಗೆ 2-3 ಗಂಟೆಗೆ ಇಲ್ಲಿ ಫೋನ್ ಬಂತು. ಮಿಡ್ನೈಟ್ ಆಗಿರೋದ್ರಿಂದ ಬೇರೆ ಒಂದು ಮಿಡ್ನೈಟು ಲಾರಿ ಸಂಪೂರ್ಣವಾಗಿ ಮಕಾಡೆ ಮಲಕೊಂಬಿಟ್ಟಿರೋದ್ರಿಂದ
ಒಳಗಡೆ ಯಾರಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಗಮನಿಸ ಯಾವುದೋ ಲಾರಿ ಬಿದ್ದೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ಎಲ್ಲ ಪರಾರಿ ಆಗ್ಬಿಟ್ಟಿದ್ದಾರೆ. ಮೇಲ್ನೋಟಕ್ಕೆಲ್ಲ ಹಣ್ಣುಗಳು ಬಿದ್ದಿರೋದ್ರಿಂದ ಹಣ್ಣಿಂದ ಏನೋ ಇರ್ಬೋದು, ಆಗೋಗಿದೆ, ಬಿದ್ದೋಗಿದೆ, ಗಾಡಿ ಇನ್ಕೊಂಡ್ಬಿಟ್ಟಿದ್ದಾರೆ. ಇದಾದ್ಮೇಲೆ ಹಿಂಗೆ ಗೊತ್ತಾಗಿದೆ. ಭಾಳ ಅಮೇಸಿಂಗ್. ಓಕೆ. ಇನ್ನು